ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ. ಶೂಟರ್ ಫೋಟೋನ ಬ್ರಹ್ಮಕುಮಾರು ಕರ್ಣಂಗೆ ಕಳ್ಸಿರ್ತಾನೆ. ಶೂಟರ್ ಫೋಟೋ ಸಿಕ್ತು ಬಸ್ಸು ಅಂತ ಫೋಟೋ ನೋಡ್ತಾ ಇರ್ತಾನೆ. ನೋಡ್ಬಿಟ್ಟು ಹಾಸ್ಪಿಟಲ್ ಇಂದ ಹೊರಗಡೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಪ್ರಸನ್ನ ಕರ್ಣ ಏನಾಯ್ತು ಅಂತ ಕೇಳ್ತಾನೆ. ಆಗ ಕರ್ಣ ಹೇಳ್ತಾನೆ, ಏನಿಲ್ಲ ಮಾವ, ನೀವು ಹಾಸ್ಪಿಟಲ್ ಇಂದ ಭರತನ್ ಕರ್ಕೊಂಡು ಮನೆಗೆ ಹೋಗಿ, ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಆಮೇಲೆ ಬರ್ತೀನಿ. ಆಗ ಪ್ರಸನ್ನ ಎಲ್ಲಿಗೆ ಹೋಗ್ತಿದ್ಯೋ ಅಂತ ಕೇಳಿದ್ರು ಹೇಳಲ್ಲ. ಅಲ್ಲಿಂದ ಕರ್ಣ ಹೋಗ್ತಾನೆ. ಈ ಕಡೆ ಸಾಹಿತ್ಯ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ನೆಮ್ಮದಿ ಕೆಡಿಸ್ತಾ ಇರೋರು ಮನೆ ಒಳಗೆ ಇದ್ದಾರೆ ಅಂತ ನನಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು. ಅವ್ರ ಸಪೋರ್ಟ್ ಇಂದ ಬ್ಲಾಕ್ ರೋಸ್ ಇದೆಲ್ಲ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಂತ ಹೇಳಿ ಫ್ಲಾಶ್ ಬ್ಯಾಕ್ ಅಲ್ಲಿ ಫ್ಯಾಮಿಲಿ ಫೋಟೋ ತೆಗಿಸ್ಬೇಕಾದ್ರೆ ಜಗಳ ಆಗಿದ್ದು, ಹಾಗೇನೆ ರಾಧಾ ಮೇಡಮ್ಗೆ ಫ್ಯಾಮಿಲಿ ಫೋಟೋದಲ್ಲಿ ಜಗಳ ಆಗಿದ್ ಫೋಟೋ ಹೋಗಿದ್ದು ಎಲ್ಲಾನು ನೆನ್ಪು ಮಾಡ್ಕೋತಾ ಇರ್ತಾಳೆ. ಅವತ್ತು ಫ್ಯಾಮಿಲಿ ಫೋಟೋ ತೆಗ್ಸೋ ದಿನ ಹೊರಗಿಂದ ಒಳಗೆ ಯಾರು ಬಂದಿಲ್ಲ ಅಂದ್ಮೇಲೆ ಮನೆ ಒಳಗಡೆ ಇದ್ದೋರೆ ಫೋಟೋ ಕ್ಲಿಕ್ ಮಾಡಿರ್ಬೇಕು. ಅದಕ್ಕೆ CCTVಲೂ ಯಾರು ಕಾಣಿಸ್ಲಿಲ್ಲ. ಅಂದ್ರೆ ಬ್ಲಾಕ್ ರೋಸ್ ಹೊರಗಿಂದ ತೊಂದರೆ ಕೊಡ್ತಿರೋದಲ್ಲ, ನಮ್ ಮನೇಲೇ ಇದ್ದಾರೆ ಅಂತ ಹೇಳ್ಕೊಂಡು ಶಾಕ್ ಅಲ್ಲಿ ಇರ್ತಾಳೆ. ಅವನು ನಮ್ಮಲ್ಲೇ ಇದ್ದಾನೆ, ನಮ್ ಜೊತೆಗೆ ಇದ್ದಾನೆ. ಈ ಕಡೆ ವನಜಾ ಫೋನ್ ಮಾಡಿ ಏನು ಡೇಂಜರ್ ಇಲ್ಲ ತಾನೆ ಅಂತ ಕೇಳ್ತಾ ಇರ್ತಾಳೆ. ಸರಿ ಅಂತ ಫೋನ್ ಕಟ್ ಮಾಡಿದಾಗ ಸಿಂಚು, ಮಾಮ್ ಏನಾಯ್ತು ಭರತ್ಗೆ ಅಂದಾಗ, ಭರತ್ಗೆ ಏಟಾಗಿದೆಯಂತೆ ಸಿಂಚು ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ರಾಜೇಂದ್ರ ಪ್ರಸಾದ್ ಸೋಫಾ ಮೇಲೆ ಕೂತ್ಕೊಂಡು ವನಜಾ ಅಂತ ಕರೀತಾನೆ. ಆಗ ಅಲ್ಲಿಗೆ ವನಜಾ ಬರ್ತಾಳೆ. ಏನು ಮನೆ ಇಷ್ಟೊಂದು ಪ್ರಶಾಂತವಾಗಿದೆ, ಯಾರು ಕಾಣಿಸ್ತಿಲ್ಲ, ಎಲ್ಲೋಗಿದ್ದಾರೆ ಎಲ್ರು ಅಂತ ಕೇಳಿದಾಗ ವನಜಾ ಹೇಳ್ತಾಳೆ, ಅಣ್ಣ ಅದು ವಿಷಯ ಏನಂದ್ರೆ ಅಂದಾಗ, ರಾಜೇಂದ್ರ ಪ್ರಸಾದ್ ಯಾಕೆಷ್ಟು ಗಾಬರಿ ಆಗಿದ್ಯಾ, ಏನಾಯ್ತು ಅಂತ ಕೇಳಿದಾಗ ವನಜಾ ಹೇಳ್ತಾಳೆ, ಅದು ಭರತ್ಗೆ ಪೆಟ್ಟಾಗಿ ಹಾಸ್ಪಿಟಲ್ಗೆ ಸೇರ್ಸಿದಾರಂತೆ ಅಣ್ಣ. ವಿಷಯನ ಕೇಳಿ ರಾಜೇಂದ್ರ ಪ್ರಸಾದ್ಗೆ ಶಾಕ್ ಆಗುತ್ತೆ. ಮೈ ಗಾಡ್, ಯಾವಾಗ, ಎಲ್ಲಿ, ಒಂದ್ ಫೋನ್ ಮಾಡಿ ತಿರ್ಸ್ಬಾರ್ದ ನೀವ್ಯಾರು ಅಂದಾಗ ವನಜಾ ಹೇಳ್ತಾಳೆ, ಆಸ್ಪತ್ರೆ ಅಂತ ಹೇಳಿದಾರೆ ತಾನೆ, ಬಾ ಹೋಗೋಣ ಅಂತ ವನಜನ್ ಕರೀತಾ ಇರ್ತಾನೆ. ಅಷ್ಟರಲ್ಲಿ ಭರತ್ನ ಮನೆಗೆ ಕರ್ಕೊಂಡು ಬರ್ತಾ ಇರ್ತಾರೆ. ಅದನ್ನ ನೋಡಿ ರಾಜೇಂದ್ರ ಪ್ರಸಾದ್ ತುಂಬಾನೇ ಗಾಬರಿಯಾಗಿ, ನನಗೆ ಫೋನ್ ಮಾಡಿ ವಿಷಯನ ತಿಳಿಸೋದಲ್ವಾ ನೀವು? ಆಗ ಭರತ್ ಹೇಳ್ತಾನೆ, ಟೆನ್ಷನ್ ಆಗೋವಂಥದ್ದು ಏನೂ ಇಲ್ಲ ಡ್ಯಾಡ್, ಡಾಕ್ಟರ್ ಹೇಳಿದ್ದಾರೆ ಅಪಾಯ ಏನೂ ಇಲ್ಲ ಅಂತ. ಆಗ ರಾಜೇಂದ್ರ ಪ್ರಸಾದ್ ಹೇಳ್ತಾರೆ, ಏನು ಹೇಳ್ತಿದ್ಯಾ ನೀನು, ನಡೆಯಕ್ ಆಗ್ತಿಲ್ಲ, ಕುಣ್ತಾ ಇದೀಯಾ? ಆಗ ಅರುಂಧತಿ, ರೀ ನಿಮ್ಗೆ ವಿಷಯನ ಆಮೇಲೆ ಹೇಳ್ತೀನಿ, ಅವನಿಗೆ ಬೆಡ್ ರೆಸ್ಟ್ ತಗೊಳಕ್ಕೆ ಡಾಕ್ಟರ್ ಹೇಳಿದ್ದಾರೆ, ಅವನಿಗೆ ಕರ್ಕೊಂಡು ಹೋಗ್ತೀನಿ, ಭರತ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಬ್ರಹ್ಮಕುಮಾರ್ ಮತ್ತೆ ಕರ್ಣ ಶೂಟರ್ ಮನೆಗೆ ಬಂದಿರ್ತಾರೆ. ಕರ್ಣ ಕೇಳ್ತಾ ಇರ್ತಾನೆ, ಬ್ರಹ್ಮಕುಮಾರ್ ಆ ಶೂಟರ್ ಇರೋದು ಇದೇ ಮನೆ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ? ಆಗ ಬ್ರಹ್ಮಕುಮಾರ್ ಹೇಳ್ತಾರೆ, 100% ಬಸ್ಸು, ನಮ್ ಹುಡುಗರು ಕನ್ಫರ್ಮ್ ಮಾಡಿದ್ದಾರೆ ಅಂದಾಗ, ಸರಿ ಬನ್ನಿ ಅಂತ ಹೇಳ್ಬಿಟ್ಟು ಇಬ್ರು ಹೋಗ್ತಾ ಇರ್ತಾಳೆ. ಈ ಕಡೆ ಪ್ರಸನ್ನ ಕೂಡ ಶೂಟರ್ ಮನೆ ಹತ್ರ ಬಂದಿರ್ತಾನೆ. ಅಷ್ಟರಲ್ಲಿ ಅರುಂಧತಿ ಫೋನ್ ಮಾಡಿ, ಪ್ರಸನ್ನ ಎಲ್ಲಿದೆಯಾ ನೀನು ಅಂತ ಕೇಳ್ತಾಳೆ. ಪ್ರಸನ್ನ, ಒಂದು ಲೆಕ್ಕ ಚುಪ್ತ ಮಾಡೋದಿದೆ ಅಕ್ಕ, ಆಮೇಲೆ ನಿನಗೆ ಬಂದು ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ ಹೋಗ್ತಾನೆ. ಈ ಕಡೆ ಕರ್ಣ ಮತ್ತೆ ಬ್ರಹ್ಮಕುಮಾರ್ ಸ್ಟೈಲ್ ಆಗಿ ನಡ್ಕೊ ಬರ್ತಾ ಇರ್ತಾರೆ. ಆ ಕಡೆಯಿಂದ ಪ್ರಸನ್ನ ಕೂಡ ನಡ್ಕೊಂಡ್ ಬರ್ತಾ ಇರ್ತಾನೆ. ಕರ್ಣ ಅವರು ನೋಡಿ ಯಾರೋ ಬರ್ತಿದ್ದಾರೆ ಅಂತ ಒಂದ್ ಮರದ ಹತ್ರ ಉತ್ಕೋತಾರೆ. ಆಗ ಬ್ರಹ್ಮಕುಮಾರ್ ಹೇಳ್ತಾರೆ ಅವ್ರನ್ನ ನೋಡಿ, ಪ್ರಸನ್ನ ಸರ್ ಅಲ್ವಾ ಅವ್ರು ಇಲ್ಲೇನ್ ಮಾಡ್ತಿದ್ದಾರೆ? ಅದು ಶೂಟರ್ ಮನೇಲಿ, ಅದು ಹಿಂದಿನ ಬಾಗ್ಲಿಂದ ಹೋಗ್ತಿದ್ದಾರೆ. ಆಗ ಕರ್ಣ, ಅದೇ ನನ್ಗೂ ಗೊತ್ತಾಗ್ತಿಲ್ಲ, ಮಾವ ಯಾಕೆ ಇಲ್ಲಿ ಬಂದಿದ್ದಾರೆ? ಆಗ ಬ್ರಹ್ಮಕುಮಾರ್ ಡ್ರೆಸ್ ನೋಡಿ, ಬಾಸು ಪ್ರಸನ್ನ ಸರ್ನ ಯಾವತ್ತೂ ಈ ತರ ನೋಡೇ ಇಲ್ಲ. ಪ್ರಸನ್ನ ಒಳಗಡೆ ಹೋಗ್ತಾನೆ. ಆಗ ಇವರಿಬ್ರು ಈ ಕಡೆಯಿಂದ ಸರಿ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಣ ಕರ್ದಾಗ ಹೋಗ್ತಾರೆ. ಈ ಕಡೆ ಸಾಹಿತ್ಯ ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ, ನನ್ ಕಣ್ ಮುಂದೆ ಕತ್ಲು ತುಂಬ್ಕೊಂಡಿದೆ, ನೀನೇ ದಾರಿ ತೋರಿಸ್ಬೇಕಪ್ಪ. ಈ ವಿಷಯದ ಬಗ್ಗೆ ಯಾರ ಹತ್ರ ಮಾತಾಡೋದು, ಏನ್ ಮಾಡೋದು ಒಂದು ನನಗೆ ಗೊತ್ತಾಗ್ತಿಲ್ಲ ದೇವ್ರೆ. ನಮ್ ಮನೆ ನೆಮ್ಮದಿ ನನ್ ಕಣ್ ಮುಂದೆನೆ ಹಾಳಾಗ್ತಿದೆ. ಆ ನೆಮ್ಮದಿ ಕೆಡಿಸ್ತಿರೋರು ನಮ್ ಮನೇಲೇ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಿದೆ. ಈ ಸತ್ಯನ ನಾನು ಹೇಗ್ ಅರ್ಗಿಸ್ಕೊಳ್ಳಿ ದೇವ್ರೆ? ಏನ್ ಮಾಡ್ಲಿ, ಯಾರ ಮೇಲೆ ಅನುಮಾನ ಪಡ್ಲಿ, ಯಾರನ್ನ ಪ್ರಶ್ನೆ ಮಾಡ್ಲಿ? ಯಾಕಿಂತ ಧರ್ಮ ಸಂಕಟಕ್ಕೆ ತಂದೆ ದೇವ್ರೆ, ನೀನೇ ನನಗೆ ದಾರಿ ತೋರಿಸ್ಬೇಕು. ಆಗ ಬಾಬಾ ಬಂದು, ಧರ್ಮ ಸಂಕಟದಿಂದ ಅಧರ್ಮವನ್ನ ಮೆಟ್ಟಿ ನಿಲ್ಲೋಕೆ ಆಗಲ್ಲ ಮಗಳೇ ಅಂತ ಹೇಳ್ತಾ ಇರ್ತಾರೆ. ಬಾಬು ನೋಡಿ ಸಾಹಿತಿಂಗೆ ಶಾಕ್ ಆಗುತ್ತೆ. ಈ ಕಡೆ ಪ್ರಸನ್ನ ಶೂಟರ್ ಮನೆ ಒಳಗಡೆ ಬರ್ತಾನೆ. ಶೂಟರ್ ಪ್ರಸನ್ನ ನೋಡಿ ನೀವು ಅಂತ ಗಾಬರಿ ಆಗ್ತಾನೆ. ಪ್ರಸನ್ನ ಮಾತ್ರ ಅವನಿಗೆ ಸರಿಯಾಗಿ ಕಪಾಳಕ್ಕೆ ಹೊಡೆದು ಎತ್ತಿಡ್ಕೊಂಡು ಗೋಡೆ ಮೇಲೆ ಎತ್ಬಿಟ್ಟು ಹೇಳ್ತಾ ಇರ್ತಾನೆ, ಏನೋ ಮಾಡ್ದೆ ನೀನು, ಶೂಟ್ ಮಾಡಕ್ ಹೇಳಿದ್ದು ಕರ್ಣಂಗೆ, ಆದ್ರೆ ನೀನ್ ಶೂಟ್ ಮಾಡಿದ್ದು ಭರತಂಗೆ, ಯಾಕೋ ಮಾಡ್ದೆ? ಹೀಗೆ ಹೇಳಿದ ಕೆಲ್ಸ ಸರಿಯಾಗಿ ಮಾಡಕ್ ಆಗಲ್ವೇ ನನ್ಗೆ? ಆ ಹುಡ್ಗನ್ ಕಾಲಿಗೆ ಬಿದ್ದಿದ್ ಬುಲೆಟ್ ಬೇರೆ ಕಡೆ ಬಿದ್ದು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನೋ ಗತಿ, ಯಾರು ಗೊತ್ತಾ ನಿನ್ಗೆ ಅಂದಾಗ ಶೂಟರ್ ಹೇಳ್ತಾನೆ, ನಿಜವಾಗ್ಲೂ ಗೊತ್ತಿಲ್ಲ ಸರ್, ನೀವ್ ಹೇಳ್ದಾಗೆ ಕಾರ್ ನಂಬರ್ ನೋಡ್ದೆ ಮ್ಯಾಚ್ ಆಯ್ತು, ಜಾಕೆಟ್ ನೋಡ್ದೆ ಮ್ಯಾಚ್ ಆಯ್ತು, ಅದಕ್ಕೆ ಶೂಟ್ ಮಾಡ್ದೆ. ಈ ಕಡೆ ಕರ್ಣ ಮತ್ತೆ ಬ್ರಹ್ಮಕುಮಾರು ನೋಡ್ತಾ ಇರ್ತಾರೆ. ಬ್ರಹ್ಮಕುಮಾರು, ಕರ್ಣ ಬಸ್ಸು ನಂಗೆ ಏನು ಕೇಳಿಸ್ತಾ ಇಲ್ಲ, ನಿಮ್ಗೇನಾದ್ರೂ ಕೇಳಿಸ್ತಾ ಅಂತ ಕೇಳ್ತಾ ಇರ್ತಾನೆ. ಆದ್ರೆ ಅವ್ರಿಗೆ ಏನು ಕೇಳಿಸ್ತಾ ಇರಲ್ಲ. ಆಗ ಕರ್ಣ ಮೆತ್ತಗೆ, ನನ್ಗೂ ಏನು ಕೇಳಿಸ್ತಾ ಇಲ್ಲ, ಆದ್ರೆ ನೋಡ್ತಾ ಇದ್ರೆ ಪ್ರಸನ್ನ ಮಾವ ತುಂಬಾ ಕೋಪದಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಪ್ರಸನ್ನ ಹೇಳ್ತಾ ಇರ್ತಾನೆ, ನೋಡು ಎಡವಟ್ ಮಾಡಿದ್ಯಾ, ಇನ್ನೇನಾದ್ರೂ ನೀನು ಸಿಗಾಕೊಂಡು ನಮ್ಮ ಹೆಸರು ಹೇಳಿದ್ರೆ ಭರತನ್ ಕಾಲಿಗೆ ಬಿದ್ದಿದ್ ಗುಂಡು ನಿನ್ ಗುಂಡ್ಗೆಗ್ ಬೀಳುತ್ತೆ. ಆಗ ಶೂಟರ್ ಹೇಳ್ತಾನೆ, ಇಲ್ಲ ಅಣ್ಣ, ದಯವಿಟ್ಟು ನನ್ನನ್ನ ಬಿಟ್ಬಿಡಿ, ನಾನ್ ಯಾರಿಗೂ ಹೇಳಲ್ಲ ಅಂದಾಗ
ಪ್ರಸನ್ನ ಹೇಳ್ತಾನೆ, ನೋಡು ಇನ್ 1 ವರ್ಷ ಎಲ್ಲೂ ಕಾಣಿಸ್ಕೋಬೇಡ, ಈ ಸಿಟಿನ ಬಿಟ್ಟು ಎಲ್ಲಾದ್ರೂ ತೊಲಗೋಗು, ನಿನ್ ಮುಖ ಏನಾದ್ರೂ ನೋಡಿದ್ರೆ ನಿನ್ ತಲೆ ಉಳಿಯಲ್ಲ, ನೆನ್ಪಿಟ್ಕೋ ಅಂತ ಹೇಳಿ ಪ್ರಸನ್ನ ಅಲ್ಲಿಂದ ಹೋಗ್ತಾನೆ. ಹಾಗೇನೆ ಯಾರಾದ್ರೂ ಇದಾರ ಅಂತ ಆ ಕಡೆ ಈ ಕಡೆ ನೋಡ್ಬಿಟ್ಟು ಹೋಗ್ತಾನೆ. ಈ ಕಡೆ ಭರತ್ ಮತ್ತೆ ಬ್ರಹ್ಮಕುಮಾರ್ ಔದ್ಕೊಂಡಿರ್ತಾರೆ. ಈ ಕಡೆ ಸಾಹಿತ್ಯ ಬಾಬು ನೋಡಿ, ಬಾಬಾ ನೀವೇನ್ ಇಲ್ಲಿ? ಆಗ ಬಾಬಾ ಹೇಳ್ತಾರೆ, ಕತ್ತಲೊಳಗೆ ಬೆಳಕಿನ ಬೀಜ ಒಂದು ಅಡಗಿದೆ ಮಗು, ಸಂಕಟದಲ್ಲಿ ಸಂತಸದ ನಾಳೆಗಳು ಒಳಗಿರುತ್ತವೆ, ಕೇಡನ್ನು ಎದುರಿಸಲು ಹಿಂಜರಿಯಬೇಡ, ಧರ್ಮದಿಂದ ನಡೆ, ಸತ್ಯವೇ ನಿನಗೆ ಶಕ್ತಿ ನೀಡುವುದು. ಅಂದಾಗ ಸಾಹಿತ್ಯ ಕೇಳ್ತಾಳೆ, ಯಾವ್ದ್ ಧರ್ಮ ಯಾವ್ದ್ ಅಧರ್ಮ, ಯಾವ್ದ್ ಸತ್ಯ ಯಾವ್ದ್ ಸುಳ್ಳು ಒಂದು ಗೊತ್ತಾಗ್ತಿಲ್ಲ ಬಾಬಾ. ಹೊರ್ಗಿನ ಶತ್ರುಗಳನ್ನ ಹೇಗೋ ಎದುರಿಸ್ಬೋದು, ಆದ್ರೆ ಒಳಗಿನವರೇ ನಮ್ಮವರೇ ಶತ್ರುಗಳಾದ್ರೆ ಹೇಗ್ ಎದುರಿಸೋದು ಬಾಬಾ? ಸತ್ಯ ಏನು ಅಂತ ಹೇಗ್ ಪತ್ತೆ ಹಚ್ಚೋದು? ನನಗಂತೂ ಯಾವ ದಿಕ್ಕಲ್ಲಿ ಹೆಜ್ಜೆ ಇಡ್ಬೇಕು ಅಂತ ಅರ್ಥನೇ ಆಗ್ತಿಲ್ಲ ಬಾಬಾ. ಆಗ ಬಾಬಾ, ನಿನ್ನ ಪಯಣ ಈಗಷ್ಟೇ ಶುರುವಾಗಿದೆ ಮಗಳೇ, ಆಗಬೇಕಾದ ದಾರಿ ಇನ್ನೂ ಇದೆ. ಇದು ಕಲ್ಲು ಮುಳ್ಳುಗಳ ಹಾದಿ, ಆದರೆ ಕೊನೆಯಲ್ಲಿ ನಿನಗಾಗಿ ಹೂದೋಟ ಕಾಯುತ್ತಿದೆ ಮಗಳೇ. ನೀನು ಆ ಮನೆಗೆ ಸೊಸೆಯಾಗಿ ಹೋಗಿದ್ದು ಆಕಸ್ಮಿಕ ಅನ್ಕೊಂಡಿದ್ಯಾ? ಅದು ದೈವ ಇಚ್ಛೆ. ಆ ಮನೆಯಲ್ಲಿ ಆವರಿಸಿರುವ ಕತ್ತಲನ್ನು ದೂರ ಮಾಡುವ ಬೆಳಕು ನೀನು. ಆ ಜಗತ್ತನ್ನು ಆಡುತ್ತಿರುವ ಕೇಡನ್ನು ಒಡೆಯಲು ಬಂದಿರುವ ಆಯುಧ ನೀನು. ಕಣ್ಣೆದುರಿಗಿನ ಸೂಚನೆಗಳನ್ನು ನಿರ್ಲಕ್ಷಿಸಬೇಡ, ತರಂಗ ಸೂಚಿಸಿದ ದಾರಿಯಲ್ಲಿ ನಡೆಯಲು ಹಿಂಜರಿಯಬೇಡ. ನಿನ್ನಿಂದ ಆಗಬೇಕಾಗಿರುವ ಕೆಲಸ ತುಂಬಾ ಇದೆ ತಾಯಿ, ಜೈ ಬಜರಂಗಿ ಅಂತೇಳಿ ಬಾಬಾ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಬ್ರಹ್ಮಕುಮಾರು, ಇದೇನ್ ಬಾಸ್ ಇದು, ಇವ್ರು ನಿಜವಾಗ್ಲೂ ನಮ್ ಪ್ರಸನ್ನ ಸರ್ರೇನಾ ಅಥವಾ ಅವ್ರ ತರ ಬೇರೆ ಯಾರಾದ್ರೂ ಇರ್ಬೋದಾ? ಕಾರಣ ಅದು ಪ್ರಸನ್ನ ಮಾವನೇ. ಅಂದಾಗ ಬ್ರಹ್ಮಕುಮಾರು, ಇನ್ನೇನ್ ಕಾಯ್ತಿದ್ದೀರಾ ಬಸ್ಸು, ಪ್ರಸನ್ನ ಸರ್ ಹೋಗ್ತಿದಾರೆ, ಬನ್ನಿ ಅದೇನ್ ಕೇಳೋಣ. ಕಾರಣ, ಬೇಡ ಬೇಡ ಬೇಡ, ಪ್ರತ್ಯಕ್ಷವಾಗಿ ಕಂಡು ಪ್ರಾಮಾಣಿಸಿ ನೋಡು ಅನ್ನೋ ಒಂದು ಮಾತಿದೆ. ಅರ್ಜೆಂಟ್ ಅಲ್ಲಿ ಏನೇ ಡಿಸಿಷನ್ಗೆ ಬರಬಾರ್ದು. ಹಿಂದೆ ಒಂದ್ಸಲ ಹೀಗೆ ಜಡ್ಜ್ಮೆಂಟ್ ತಗೊಂಡಿದ್ಕೆ ಅವರು ತಪ್ಪಿಸ್ಕೊಂಡಿದ್ರು. ಆಗ ಫ್ಲಾಶ್ ಬ್ಯಾಕ್ ಅಲ್ಲಿ ಪ್ರಸನ್ನ ಬ್ಲಾಕ್ ರೋಸ್ ಡ್ರೆಸ್ ಹಾಕಿದ್ದು, ಕರ್ಣ ಅವನಿಗೆ ಹೊಡೆದಿದ್ದು, ಮನೆಗ್ ಬಂದಾಗ ಪ್ರಸನ್ನಗೆ ನಿಮ್ ಬಲ್ಗೈ ತೋರ್ಸಿ ಅಂತ ಕೇಳಿದ್ದು. ಆಗ ಪ್ರಸನ್ನ ಯಾಕೆ ಏನು ಅಂತ ಕೇಳ್ದೆ ತೋರ್ಸು ಅಂತ ಅಂದ್ರೆ, ತೋರ್ಸಿ ಅಂತ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಸಾಹಿತ್ಯ ಬಂದು, ಅಣ್ಣ ಏನ್ ಮಾಡ್ತಿದ್ದೀರಾ ಅಂತ ತಡೆದಿದ್ದು ಎಲ್ಲಾನು ಕೂಡ ಫ್ಲಾಶ್ ಬ್ಯಾಕ್ ಅಲ್ಲಿ ನೆನಪು ಮಾಡ್ಕೋತಾ ಇರ್ತಾನೆ. ಈ ಸಲ ಮಾತ್ರ ಆಗ್ಬಾರ್ದು, ಸರಿಯಾದ ಟೈಮ್ ನೋಡಿ ತಪ್ಪಿಸ್ಕೊಳಕ್ ಆಗದೆ ಇರೋ ತರ ಹಿಡಿಬೇಕು. ಅದಕ್ಕಿಂತ ಮೊದಲು ನಾವು ಕ್ಲಿಯರ್ ಮಾಡ್ಕೋಬೇಕಾಗಿರೋ ಕೆಲವು ವಿಷಯಗಳಿದೆ, ಬನ್ನಿ ಅಂತ ಹೇಳಿ ಶೂಟರ್ ಮನೆ ಒಳಗಡೆ ಹೋಗ್ತಾರೆ. ಶೂಟರು ಶಾಡೋ ನೋಡಿ, ಮತ್ತ್ಯಾಕ್ ಬಂದ್ರಿ ಅಣ್ಣ, ನಾನು ಹೇಳಿದ್ನಲ್ಲ ಸಿಟಿ ಬಿಟ್ಟು ಹೋಗ್ತೀನಿ ಅಂತ. ಅಂದಾಗ ಕಾರಣ, ನಿನ್ನನ್ನ ಕಳಿಸ್ಕೊಡೋದಕ್ಕೆ ಅಂತಾನೆ ಬಂದಿದ್ದೀನಿ ಕಣೋ ಅನ್ನೋದನ್ನ ಕೇಳಿ ಶೂಟರು ತಿರುಗಿ ನೋಡ್ತಾನೆ. ಆಗ ಕರ್ಣನು ನೋಡಿ ಶಾಕ್ ಆಗುತ್ತೆ. ಶೂಟರು ತುಂಬಾನೇ ಗಾಬರಿಯಿಂದ, ಯಾರೋ ನೀವು ಇಲ್ಲೇನ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಕಾರಣ ಶೂಟರ್ ಮುಂದೆ ಬಂದು, ನಿನ್ನು ಶೂಟ್ ಮಾಡಕ್ಕೆ ಅಂತ ಹೋಗಿದ್ದಲ್ಲೋ ಅದೇ ಕರ್ಣ ರಾಜೇಂದ್ರ ಪ್ರಸಾದ್. ಅಂದಾಗ ಶೂಟರು, ಯಾವ ಶೂಟು, ಏನ್ ಹೇಳ್ತಿದ್ದೀರಾ? ಏನು ಗೊತ್ತಿಲ್ಲ, ಹೊರಟೋಗಿ ಇಲ್ಲಿಂದ. ಅಂದಾಗ ಬ್ರಹ್ಮಕುಮಾರು, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಕಂದ, ನಿನ್ ಜೊತೆ ಮಾತಾಡ್ಕೊಂಡು ಹೋಗೋದಕ್ಕೆ ಅಂತಾನೆ ಬಂದಿದೀವಿ. ಅಂದಾಗ ಶೂಟರು, ಇಲ್ಲ ನನ್ಗೇನು ಗೊತ್ತಿಲ್ಲ ಅಂತ ತಪ್ಪಿಸ್ಕೊಳಕ್ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಕರ್ಣ ಅವ್ನ್ ಕೋಲ್ಪಟ್ಟಿ ಹಿಡ್ದು ಕೆಳಗಡೆ ಜಪ್ತಾನೆ. ಕರ್ಣ ಕೈ ಮುಷ್ಟಿ ಮಾಡಿ ಸರಿಯಾಗಿ ಶೂಟರಿಗೆ ಹೊಡಿತಾನೆ. ಹೊಡೆದು ತಪ್ಪಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡ್ಬೇಡ, ಸತ್ಯ ಗೊತ್ತಾಗ್ದೇನೆ ತಪ್ಪಿಸ್ಕೊಂಡು ಹೋಗಕ್ಕೆ ಇಲ್ಲಿಂದ ಸಾಧ್ಯನೇ ಇಲ್ಲ. ಪ್ರಸನ್ನ ಮಾವ ಬಂದ್ರು ನಿನ್ನ ಹತ್ರ ಏನ್ ಮಾತಾಡಿದ್ರು ಎಲ್ಲ ಗೊತ್ತಾಗ್ಬೇಕು ನಂಗೆ, ಮಾತು ಬಿಡದೆ ನನ್ಗೆ ಹೇಳು ಅಂತ ಜೋರ ಕಿರಿಸ್ತಾನೆ. ಈ ಕಡೆ ಅರುಂಧತಿ ಭರತ್ಗೆ ಟ್ಯಾಬ್ಲೆಟ್ ಕೊಟ್ಟು, ಭರತ ಹೇಗೋ ಇದೆಯಾ, ನೋವೇನಿಲ್ವಾ? ಆಗ ಭರತ್, ಇಲ್ಲಮ್ಮ ನೋವೇನಿಲ್ಲ, ಆರಾಮಾಗಿದ್ದೀನಿ. ಆಗ ಅರುಂಧತಿ, ಆಗ್ತಿರೋ ನೋವನ್ನ ನೀನ್ ಹೇಳ್ಕೊಡೋದಿಲ್ಲ, ಮನ್ಸಲ್ಲೇ ಇಟ್ಕೊಂಡು ಮೇಲೆ ನಗ್ನಗ್ತಾ ಇರ್ತೀಯ. ಆಗ ಭರತ್, ಅಂತದ್ದೇನು ಆಗಿಲ್ಲಮ್ಮ, ನೀನು ಸುಮ್ನೆ ಟೆನ್ಷನ್ ಮಾಡ್ಕೋತಿದ್ಯಾ. ಅಂದಾಗ ಅರುಂಧತಿ, ಟೆನ್ಷನ್ ಮಾಡ್ಕೊಳ್ದೆ ಹೇಗೋ, ನೀನು ನನ್ ಮಗ ಕಣೋ. ಅಂದಾಗ ಆಯಿ ಬಂದು, ಮಗ ಅಂತೆ ಮಗ, ಯಾವಾಗ್ಲೂ ಕರ್ಣನೇ ನನ್ ಮಗ ಅಂತಿರ್ತೀಯಾ? ಆಗ ಭರತ್, ಆಯಿ ಅಣ್ಣನ್ ಯಾಕಿದ್ರ ಮಧ್ಯೆ ಎಳ್ಕೊಂಡ್ ಬರ್ತಿದ್ದೀರಾ? ಅಂದಾಗ ಆಯಿ, ಎಳ್ಕೊಂಡ್ ಬರೋದೇನು ಬಂತು, ಅವನೇ ನಿಮ್ಮಿಬ್ರು ಮಧ್ಯೆ ಬಂದು ಬಂಡೆ ಕಲ್ತರ ನಿಂತಿದ್ದಾನೆ. ಅಮ್ಮ ಮಗುಂಗೆ ಎಷ್ಟ್ ಹೇಳಿದ್ರು ಅಷ್ಟೇ. ಅರುಂಧತಿ ನಿನ್ಗೆ ಎಷ್ಟ್ ಸಲ ಹೇಳಿಲ್ಲ ಆ ಕರ್ಣನ ದೂರ ಇಡು ಅಂತ. ನೋಡು ಇವಾಗ ಏನಾಯ್ತು ಅಂತ. ಕರ್ಣಂಗ್ ತಾಗ್ಬೇಕಾಗಿರೋ ಗುಂಡು ಭರತಂಗ್ ತಾಕ್ತು. ಅರುಂಧತಿ, ಇದು ನಿಂಗೆ ಸರಿ ಅನ್ಸುತ್ತಾ? ಅಂದಾಗ ಅರುಂಧತಿ, ಆಯಿ ಇನ್ಮೇಲೆ ಖಂಡಿತವಾಗ್ಲೂ ಈ ರೀತಿ ಆಗೋದಿಲ್ಲ, ಭರತಂಗೆ ಏನೂ ಆಗೋದಿಲ್ಲ, ಅವನು ಸೇಫ್ ಆಗೇ ಇರ್ತಾನೆ ಅಂತ ಹೇಳಿ ಅರುಂಧತಿ ಭರತ್ ರೂಮಿಂದ ಹೋಗ್ತಾಳೆ. ಈ ಕಡೆ ಕರ್ಣ, ಹೇಳೋ ಪ್ರಸನ್ನ ಮಾವ ನಿನ್ನ ಹತ್ರ ಏನ್ ಹೇಳಿದ್ರು ಹೇಳೋ. ಆಗ ಶೂಟರ್, ಇಲ್ಲ ನನ್ಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಕರ್ಣ ಕೋಪ ಮಾಡ್ಕೊಂಡು, ಮತ್ತೇನ್ ನಿನ್ ಜೊತೆ ಅರಟೆ ಹೊಡ್ಕೊಂಡು ಕಾಫಿ ಟೀ ಕುಡ್ಕೊಂಡು ಹೋಗ್ ಬಂದಿದ್ರಾ? ನೋಡು ನನ್ನ ಹತ್ರ ನಿನ್ ಆಟ ಎಲ್ಲ ನಡೆಯಲ್ಲ, ಏನ್ ಗೊತ್ತು ಅದನ್ನ ಬಾಯ್ ಬಿಟ್ರೆ ಬದುಕೋತೀಯ, ಇಲ್ಲ ಅಂದ್ರೆ. ಶೂಟರು, ಇಲ್ಲ ನನಗೇನು ಗೊತ್ತಿಲ್ಲ ಅನ್ಬೇಕಾದ್ರೆ ಕರ್ಣ, ಬ್ರಹ್ಮಕುಮಾರ್ ಇವನಿಗೆ ಅಚ್ಚ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಅಂದಾಗ ಬ್ರಹ್ಮಕುಮಾರ್ ಹೇಳ್ತಾರೆ, ಹೌದು ಬಾಸು, ನಿಮ್ ಸ್ಟೈಲಲ್ಲಿ ಹೇಳಿ. ಆಗ ಕರ್ಣ, ಸರಿ ಹಾಗಾದ್ರೆ ಇವನಿಗೆ ಅದೇ ಬೇಕು ಅಂದ್ರೆ ಹಾಗೆ ಮಾಡೋಣ ಅಂತ ಕೈನ ಮುಷ್ಟಿ ಮಾಡ್ತಾ ಇರ್ತಾನೆ. ಈ ಕಡೆ ಸಾಹಿತ್ಯ ಮನೆ ಒಳಗಡೆ ಬರ್ತಾ ಮನೆಯವ್ರೆಲ್ರು ನೋಡಿ ಹೇಳ್ತಾ ಇರ್ತಾಳೆ, ಈ ಮನೆಯವ್ರಿರೋರೆಲ್ರು ನಮ್ಮೋರೇ ನಮಗೆ ಕೇಡ್ ಬಯಸ್ತಾರೆ ಅಂತ ಹೇಗ್ ನಂಬೋದು? ಯಾರ ಮೇಲೆ ಅಂತ ಅನುಮಾನ ಪಡ್ಲಿ ನನಗೆ ಒಂದು ಗೊತ್ತಾಗ್ತಿಲ್ಲ. ಬಾ ಮನೆಗ್ ಹೋದ್ರೆ ಸತ್ಯ ತಂತಾನೆ ಗೊತ್ತಾಗುತ್ತೆ ಅಂದ್ರು, ಆದ್ರೆ ಇಲ್ಲಿ ನನಗೆ ಯಾವ ದಾರಿನೂ ಕಾಣಿಸ್ತಿಲ್ವಲ್ಲ. ಯೋಚನೆ ಮಾಡ್ಬೇಕಾದ್ರೆ ಕೆಲಸದವರು ಪಾಪಮ್ಮನ ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ ಬರ್ತಾ ಇರ್ತಾರೆ. ಸಾಹಿತ್ಯ ಪಾಪಮ್ಮನ ಹತ್ರ ಬಂದು,
ಪಾಪಮ್ಮ ನೀವು ಆರೋಗ್ಯವಾಗಿದ್ದಿದ್ರೆ ನನಗೆ ಇಷ್ಟೊಂದು ಗೊಂದಲ ಆಗ್ತಿರ್ಲಿಲ್ಲ ಪಾಪಮ್ಮ. ಪಾಪಮ್ಮ ನಮ್ ನೆಮ್ಮದಿ ಕೆಡಿಸ್ತಿರೋರು ಯಾರು? ನಮ್ ಮನೆ ಒಳಗಡೆನೆ ಇದಾರೆ ಅನ್ನೋದು ನನಗೆ ಗೊತ್ತಾಗಿದೆ ಪಾಪಮ್ಮ. ಆದ್ರೆ ನಮ್ಮನೆಯವ್ರನ್ನ ನಾನು ಹೇಗ್ ಅನ್ಮನ್ಸ್ಲಿ ಪಾಪಮ್ಮ? ಯಾರ ಹತ್ರ ಏನಂತ ಕೇಳಿ, ವಿಷಯದ ಬಗ್ಗೆ ಯಾರ ಹತ್ರ ಮಾತಾಡ್ಲಿ ನನಗೆ ಒಂದು ಗೊತ್ತಾಗ್ತಿಲ್ಲ. ನನಗೇನು ಗೊತ್ತಾಗ್ತಿಲ್ಲ ಪಾಪಮ್ಮ, ತುಂಬಾ ಕಷ್ಟ ಆಗ್ತಿದೆ ಅಂದಾಗ ಪಾಪಮ್ಮ ಏನು ಹೇಳಕ್ ಟ್ರೈ ಮಾಡ್ತಾ ಇರ್ತಾರೆ, ಆಗ್ತಾ ಇರಲ್ಲ. ಪಾಪಮ್ಮ ಕೈ ಅಲ್ಲಾಡಿಸ್ತಾ ಇರ್ತಾಳೆ. ಅದನ್ನ ನೋಡಿ ಸಾಹಿತ್ಯ, ಅವತ್ತು ನಾನ್ ಮನೆಯವ್ರಿಗೆ ಎಲ್ರಿಗೂ ಹೇಳಿದ್ರೆ ಯಾರು ನಂಬ್ಲೇ ಇಲ್ಲ, ಇರಿ ಮನೆಯವ್ರೆಲ್ರನ್ನು ಕರಿತೀನಿ ಇರಿ ಅಂತ ಹೋಗ್ತಾ ಇರ್ತಾಳೆ. ಆಗ ಪಾಪಮ್ಮ ಸಾಹಿತ್ಯನ್ ಕೈ ಹಿಡ್ಕೊಂಡು ಬೇಡ ಅಂತ ಅಂತಾಳೆ. ಆಗ ಸಾಹಿತ್ಯ ಅನುಮಾನದಲ್ಲಿ, ನೀವು ಕೈ ಮೂವ್ ಮಾಡ್ತಿರೋದು ಮನೆಯವರಿಗೆ ಗೊತ್ತಾಗೋದ್ ಬೇಡ್ವಾ? ಯಾಕೆ ಪಾಪಮ್ಮ ಅಂದಾಗ ಪಾಪಮ್ಮ ಏನು ಹೇಳಕ್ ಟ್ರೈ ಮಾಡ್ತಾ ಇರ್ತಾಳೆ. ಪಾಪಮ್ಮ ನೀವು ಏನೋ ವಿಷಯ ಹೇಳಕ್ಕೆ ಟ್ರೈ ಮಾಡ್ತಿದ್ದೀರಾ, ಏನ್ ಹೇಳಿ ಪಾಪಮ್ಮ? ಪಾಪಮ್ಮ ನಾನೀಗ ಮಾತಾಡ್ತಿರೋ ವಿಷಯದ ಬಗ್ಗೆ, ಮನೆಯವ್ರಿಗೆ ತೊಂದ್ರೆ ಕೊಡ್ತಿರೋರ್ ಬಗ್ಗೆ ನಿಮಗ್ ಗೊತ್ತಾ? ಅಂದ್ರೆ ಈ ಮನೆ ಒಳಗಡೆ ಶತ್ರುಗಳಿದ್ದಾರೆ ಅನ್ನೋದ್ರ ಬಗ್ಗೆನಾ? ಪಾಪಮ್ಮ ಆ ಶತ್ರು ಯಾರು ಅಂತ ನಿಮಗ್ ಗೊತ್ತಿದ್ಯಾ? ಪಾಪಮ್ಮ ಹೂ ಅಂತ ಕತ್ತಳ್ಳಾಡಿಸ್ತಾ ಇರ್ತಾಳೆ. ಈ ಕಡೆ ಕಾರಣ ಶೂಟರ್ ಕತ್ನ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಮುಳುಗಿಸ್ತಾ ಇರ್ತಾನೆ. ಆಗ ಶೂಟರು, ನನ್ನ ಸಾಯಿಸ್ಬಿಡಿ, ನಾನು ಬದುಕ್ಬೇಕು, ಬಿಟ್ಬಿಡಿ ಅಂತ ಕೇಳ್ಕೊತಾ ಇರ್ತಾನೆ. ಆಗ ಕಾರಣ ಹೇಳ್ತಾನೆ, ಬೇರೆಯವ್ರನ್ನ ಸಾಯಿಸೋದ್ನೇ ಕೆಲ್ಸ ಮಾಡ್ಕೊಂಡಿದ್ಯಾ, ನಿನಗೂ ಭಯ ಇದ್ಯಾ? ಸರಿ ಕಣೋ, ನಿನಗೆ ಏನೇನ್ ಗೊತ್ತಿದ್ಯಾ ಎಲ್ಲ ಹೇಳು, ಬಿಟ್ಬಿಡ್ತೀನಿ, ನಿನಗೇನು ಮಾಡಲ್ಲ. ಆ ಶೂಟರು ನಂಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇರ್ತಾನೆ. ಆಗ ಬ್ರಹ್ಮಕುಮಾರು, ಹಲೋ, ನಿನಗೆ ಏನೇನ್ ಸತ್ಯ ಗೊತ್ತಿದೆ ಎಲ್ಲ ಹೇಳ್ಬಿಡು, ಇಲ್ಲಾಂದ್ರೆ ಈ ಸಲ ನಾವ್ ಕರ್ಣ ಬಸ್ಸು ಮುಳುಗ್ಸಿದ್ರೆ ಮತ್ತೆ ಎದಳ್ಸೋದಿಲ್ಲ. ಬ್ರಹ್ಮಕುಮಾರ್ ಇವನು ಬಾಯ್ ಬಿಡಲ್ಲ ಅನ್ಸುತ್ತೆ, ಇವನು ಏನು ಹೇಳ್ಲಿಲ್ಲ ಅಂದ್ರೆ ಇವ್ನಿದ್ದು ಏನ್ ಪ್ರಯೋಜನ? ಇವ್ನಿದ್ದಷ್ಟು ನಮ್ಗೆ ತೊಂದ್ರೆ ಜಾಸ್ತಿ. ನಾನು ಇಲ್ಲೇ ಮುಳುಗ್ಸಿ ಸಾಯ್ಸಾಕ್ ಬಿಡ್ತೀನಿ, ಈ ಬಾಡಿನ ಎಲ್ಲಾದ್ರೂ ಡಿಸ್ಪೋಸ್ ಮಾಡಿ. ಜೋರಾಗಿ ನೀರೊಳಗಡೆ ಮುಳುಗಿಸ್ತಾ ಇರ್ತಾನೆ. ಆಗ ಶೂಟರು, ಹೇಳ್ತೀನಿ ಪ್ರಸನ್ನ ಸರ್, ಪ್ರಸನ್ನ ಸರ್, ಪ್ರಸನ್ನ ಸರ್ ಅಂತಾನೆ. ಆಗ ಬ್ರಹ್ಮಕುಮಾರ್, ಅವ್ರ ಹೆಸರು ನಮಗೂ ಗೊತ್ತು, ಅದೇನ್ ಸತ್ಯ ಅದನ್ನ ಹೇಳು. ಶೂಟರು, ಹೇಳ್ತೀನಿ ಸರ್, ನಂಗೇನು ಮಾಡ್ಬೇಡಿ, ಪ್ರಸನ್ನ ಸರ್ ನನಗೆ ಶೂಟ್ ಮಾಡಕ್ ಹೇಳಿದ್ದು, ಅವರೇ ಕರ್ಣವ್ರ ಕಾರ್ ನಂಬರ್ ಕೊಟ್ಟಿದ್ದು, ಕರ್ಣವ್ರು ಯಾವ ಜಾಕೆಟ್ ಹಾಕಿದ್ದಾರೆ ಅಂತಾನು ಹೇಳಿದ್ದು, ನನಗೆ ದುಡ್ಡು ಕೊಟ್ಟಿದ್ದು ಅವರೇ ಸರ್. ಕಾರಣ ಕಟ್ಟಿ ನನ್ನನ್ನ ಯಾಮಾರಿಸ್ಬೋದು ಅಂತ ಅನ್ಕೊಂಡಿದ್ಯಾ ನಿನ್ನ ಅಂತ ಮುಳುಗ್ಸಕ್ ಹೋಗ್ತಾ ಇರ್ತಾರೆ. ಆಗ ಶೂಟರ್, ಹೇಳ್ತೀನಿ ಸರ್, ಎಲ್ಲ ಹೇಳ್ತೀನಿ, ನಂಗೇನು ಮಾಡ್ಬೇಡಿ. ಆಗ ಶೂಟರ್, ನಾನು ಹೇಳಿದ್ದೆಲ್ಲ ನಿಜ, ನಾನು ಅದನ್ನ ಪ್ರೂವ್ ಮಾಡ್ತೀನಿ, ನನಗೇನು ಮಾಡ್ಬೇಡಿ, ಪ್ಲೀಸ್ ನನ್ನ ಬಿಟ್ಬಿಡಿ. ಆಗ ಕರ್ಣ, ನೀನ್ ಹೇಳಿದ್ದೆಲ್ಲ ನಿಜ ಅಂತ ಹೇಗೋ ನಂಬೋದು? ಮತ್ತೆ ನಾಟಕ ಮಾಡಿದ್ರೆ ಇದೇ ನೀರಲ್ಲಿ ಮುಳುಗ್ಸಿ ನಿನ್ನ ಸಾಯ್ಸಾಕ್ ಬಿಡ್ತೀನಿ. ಆಗ ಮೊಬೈಲ್ ಅಲ್ಲಿ ಅವ್ರ ನಂಬರ್ ತೋರಿಸ್ತಾ ಇರ್ತಾನೆ. ಅವರೇ ನನಗೆ ಫೋನ್ ಮಾಡಿದ್ದು, ಅವ್ರ ನಂಬರು ನನ್ನ ಹತ್ರ ಇದೆ. ನಾನು ಶೂಟ್ ಮಾಡ್ಬೇಕಾದ್ರೆ ಅವರು ಲೈನಲ್ಲೇ ಇದ್ರು, ಅವರೇ ನನಗೆ ಪರ್ಮಿಷನ್ ಕೊಟ್ಟಿದ್ದು, ಆಗ್ಲೇ ನಾನ್ ಶೂಟ್ ಮಾಡಿದ್ದು ಅಂತ ಪ್ರೂಫ್ ತೋರಿಸ್ತಾ ಇರ್ತಾನೆ. ಆಗ ಬ್ರಹ್ಮಕುಮಾರ್ ಶೂಟರ್ ಮೊಬೈಲ್ ಇಸ್ಕೊಂಡು ಚೆಕ್ ಮಾಡ್ತಾ ಇರ್ತಾನೆ. ಈ ಕಡೆ ಸಾಹಿತ್ಯ ಪಾಪಮ್ಮನ್ ಕೈ ಇಟ್ಕೊಂಡು, ಈ ಮನೆ ನಿಮ್ದಿ ಯಾರು ಹಾಳು ಮಾಡ್ತಿದಾರೆ ಅಂತ ಗೊತ್ತಾ ಪಾಪಮ್ಮ? ನೀವು ನನಗೆ ಅದನ್ನ ಹೇಳಕ್ ಟ್ರೈ ಮಾಡ್ತಿದ್ದೀರಾ? ಅಯ್ಯೋ ಪಾಪಮ್ಮ, ಈ ಮನೆ ನಿಮ್ದಿನ ಯಾರು ಕೆಡಿಸ್ತಿದ್ದಾರೆ? ಈ ಮನೆ ನೆಮ್ಮದಿ ಕೆಡ್ಸೋದ್ರಿಂದ ಅವರಿಗೆ ಏನಾಗ್ಬೇಕಿದೆ ಪಾಪಮ್ಮ? ಪಾಪಮ್ಮ ಹೇಳೋಕ್ ಟ್ರೈ ಮಾಡ್ತಾ ಇರ್ತಾರೆ, ಆಗ್ತಾ ಇರಲ್ಲ. ಮನೆ ಒಳಗೆ ಇದ್ಕೊಂಡು ಮನೆ ಕೇಳಿ ಬಯಸೋರು ಯಾರಿದ್ದಾರೆ ಪಾಪಮ್ಮ, ಹೇಳಿ ಪಾಪಮ್ಮ ಅಂತ ಸಾಹಿತ್ಯ ಕೇಳ್ತಾನೆ ಇರ್ತಾಳೆ. ಪಾಪಮ್ಮ ಹೇಳ್ತಾ ಇರ್ತಾಳೆ, ಸಾಹಿತ್ಯಂಗೆ ಅರ್ಥ ಆಗ್ತಿರಲ್ಲ. ಸಾಹಿತ್ಯ, ನಂಗೆ ಗೊತ್ತಾಗ್ತಿಲ್ಲ ಪಾಪಮ್ಮ, ಏನ್ ಮಾಡ್ಲಿ ಈಗ? ಸಾಹಿತ್ಯ ಮನೆಯವ್ರ ಫೋಟೋ ಎಲ್ಲ ತಗೊಬಂದು ತೋರಿಸ್ತಾ ಇರ್ತಾಳೆ. ಸಾಹಿತ್ಯ ಅರುಂಧತಿ ಫೋಟೋನ ತೋರಿಸ್ದಾಗ ಪಾಪಮ್ಮ ಕೈ ಮುಂದೆ ಮಾಡಿ ಇವಳೆ ಅನ್ನೋ ರೀತಿ ಹೇಳ್ತಾ ಇರ್ತಾಳೆ. ಈ ಕಡೆ ಬ್ರಹ್ಮಕುಮಾರು ಫೋನ್ ಚೆಕ್ ಮಾಡಿ, ಇವ್ನು ಹೇಳ್ತಾ ಇರೋದೆಲ್ಲ ನಿಜ ಅನ್ಸುತ್ತೆ, ಈ ಕಾಲ್ ಲಿಸ್ಟರ್ ಇರೋದು ಪ್ರಸನ್ನ ಸರ್ ನಂಬರೇ. ಕೇಳಿ ಕರ್ಣಂಗೆ ತುಂಬಾ ಶಾಕ್ ಆಗುತ್ತೆ. ಆಗ ಶೂಟರು, ನಾನು ಹೇಳ್ತಾ ಇರೋದೆಲ್ಲ ನಿಜ ಅಣ್ಣ, ಅವ್ರು ಹಣ ಕೊಟ್ರು ನಾನು ಕೆಲಸ ಮಾಡ್ದೆ ಅಷ್ಟೇ, ಬಿಟ್ರೆ ನಿಮ್ಮೇಲೆ ನನಗೆ ಯಾವ ಪರ್ಸನಲ್ ಜಿದ್ದು ಇಲ್ಲ ಅಣ್ಣ ಅಂತ ಹೇಳಿ ಬ್ರಹ್ಮಕುಮಾರ್ ಕೈಯಲ್ಲಿ ಇದ್ದಿದ್ ಮೊಬೈಲ್ ನ ಕಿತ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಬ್ರಹ್ಮಕುಮಾರ್ ನಿಂತ್ಕೊಳ್ಳೋ ಅಂದ್ರು ನಿಂತ್ಕೊಳ್ಳಲ್ಲ. ಈ ಕಡೆ ಕರ್ಣ ತುಂಬಾನೇ ಶಾಕ್ ಇಂದ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಬ್ರಹ್ಮಕುಮಾರ್ ಮತ್ತೆ ಕರ್ಣನ್ ಹತ್ರ ಬಂದು, ಬಸ್ಸು ಅವನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ, ಅವನನ್ನ ಇಟ್ಕೋಬೇಕಲ್ವಾ, ಬನ್ನಿ ಬಸ್ಸು. ಆಗ ಕರ್ಣ ಹೇಳ್ತಾನೆ, ನನ್ಗೆ ಪ್ರಸನ್ನ ಮಾವ ಈಗೆಲ್ಲ ಮಾಡ್ತಾರೆ ಅಂದ್ರೆ ನನಗೆ ನಂಬೋಕೆ ಆಗ್ತಿದ್ರಲ್ಲಿ ಭರತ್ ಕರ್ಣನ್ಗೆ ಫೋನ್ ಮಾಡ್ತಾನೆ. ಹೇಗಿದ್ಯೋ ಅಂತ ಕೇಳಿದಾಗ, ನಾನು ಸೂಪರ್ ಆಗಿದ್ದೀನಿ ಅಣ್ಣ, ಮನೆಗೂ ಬಂದಾಯ್ತು, ನೀನ್ ಎಲ್ಲಿದ್ಯಾ? ಆಗ ಕರ್ಣ, ನನಗೆ ಸ್ವಲ್ಪ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಅಂದಾಗ ಭರತ್, ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ ಅಣ್ಣ, ಬೇಗ ಬಂದ್ಬಿಡು ಅಂದಾಗ ಕರ್ಣ, ಬರ್ತಾ ಇದ್ದೀನಿ ಭರತ್, ನನಗೂ ಸ್ವಲ್ಪ ಸತ್ಯಗಳನ್ನ ತಿಳ್ಕೊಬೇಕು, ಬರ್ತಾ ಇದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಆಗ ಬ್ರಹ್ಮಕುಮಾರು, ಬಸ್ಸು ಪ್ರಸನ್ನ ಸರು ಈಗೆಲ್ಲ ಮಾಡಿದ್ದಾರೆ ಅಂತಂದ್ರೆ ಇದರಿಂದ ಅವ್ರಿಗೆ ಆಗೋ ಉಪಯೋಗ ಏನಿದೆ, ನನಗೇನು ಅರ್ಥ ಆಗ್ತಿಲ್ಲ ಬಸ್ಸು. ಆಗ ಕರ್ಣ, ನನ್ಗೂ ಅದೇ ಗೊತ್ತಾಗ್ತಿಲ್ಲ ಬ್ರಹ್ಮಕುಮಾರ್, ಪ್ರಸನ್ನ ಮಾವ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ನನಗೆ ಎಲ್ಲ ತಿಳ್ಕೊಬೇಕು. ಬ್ರಹ್ಮಕುಮಾರ್, ಪಿನ್ ಟು ಪಿನ್ ನನ್ಗೆ ಎಲ್ಲ ಗೊತ್ತಾಗ್ಬೇಕು ಅಂದಾಗ ಬ್ರಹ್ಮಕುಮಾರು, ಸರಿ ಬಸ್ಸು ಅಂತ ಹೇಳ್ತಾನೆ. ಸಾಹಿತ್ಯ ಫೋಟೋನ ತೋರಿಸ್ತಾ ಇರ್ತಾಳೆ. ಆಗ ಪಾಪಮ್ಮ ಹೂ ಅಂತ ಹೇಳಕ್ ಹೋಗ್ತಾ ಇರ್ತಾಳೆ. ಅಷ್ಟ್ರಲ್ಲಿ ಅಲ್ಲಿಗೆ ಅರುಂಧತಿ ಬಂದು ಸಾಹಿತ್ಯ ಅಂತಾಳೆ. ಆಗ ಸಾಹಿತ್ಯ ಪಾಪಮ್ಮನ ಹತ್ರ ಫೋಟೋ ಎಲ್ಲ ಬಚ್ಚಿಡ್ತಾಳೆ. ಅರುಂಧತಿ, ಸಾಹಿತ್ಯ ಏನ್ ಮಾಡ್ತಿದ್ಯಾ? ಪಾಪಮ್ಮನಲ್ಲಿ ಏನಾದ್ರೂ ಮೂಮೆಂಟ್ ಕಾಣಿಸ್ತಾ? ಏನಾದ್ರೂ ಹೇಳೋಕ್ ಟ್ರೈ ಮಾಡಿದ್ರ ಅಂದಾಗ ಸಾಹಿತ್ಯ, ಇಲ್ಲ ಅತ್ತೆ, ನಾನು ಪಾಪಮ್ಮನ ಮಾತಾಡ್ಸಕ್ ಟ್ರೈ ಮಾಡ್ತಿದ್ರೆ ಮಾತು ಬೇಗ ಬರ್ಬೋದಲ್ವಾ ಅಂದಾಗ ಅರುಂಧತಿ,
ಅದು ಸರಿನೇ ಸಾಹಿತ್ಯ, ನೀನು ಈಗ ತಾನೇ ಹಾಸ್ಪಿಟಲ್ ಇಂದ ಬಂದಿದ್ಯಾ, ಹೋಗಿ ಫ್ರೆಶ್ ಅಪ್ ಆಗು. ಸಾಹಿತ್ಯ ಅಲ್ಲಿಂದ ಹೋಗ್ತಾಳೆ. ಅರುಂಧತಿ ಪಾಪಮ್ಮನ ಹತ್ರ, ಪಾಪಮ್ಮ ನಿಂಗೆ ನಿಜವಾಗ್ಲೂ ಕೈಕಾಲು ಆಡ್ಸಕ್ ಆಗ್ತಿಲ್ವಾ ಅಥವಾ ನಾಟಕ ಆಡ್ತಿದ್ಯಾ? ಜಾಸ್ತಿ ಬುದ್ಧಿವಂತಿಕೆ ತೋರ್ಸಿದ್ರೆ ನನ್ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ, ಈಗ್ಲಾದ್ರೂ ಜೀವಂತವಾಗಿದ್ದೀರಾ, ನಾನ್ ಮನ್ಸ್ ಮಾಡಿದ್ರೆ ಅಲ್ಲಿ ನಿಮ್ ಫೋಟೋ ನೇತಾಡ್ತಿರುತ್ತೆ. ಇದೇ ಸಾಹಿತ್ಯ ಅದ್ರ ಮುಂದೆ ದೀಪ ಹಚ್ತಾ ಇರ್ತಾಳೆ. ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ಅರುಂಧತಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಪಾಪಮ್ಮ ಫೋಟೋದ ಮೇಲೆ ಮಾರ್ಕ್ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಪ್ರಸನ್ನ ಅಕ್ಕ ಅಕ್ಕ ಅಂತ ಹುಡುಕ್ತಾ ಇರ್ತಾನೆ. ಪಾಪಮ್ಮ ಏನೋ ಬೀಳಿಸ್ತಾರೆ. ಆಗ ಪಾಪಮ್ಮನ ಹತ್ರ ಬಂದು, ಪಾಪಮ್ಮ ಏನೋ ಸೌಂಡ್ ಆಯ್ತು, ಏನಾದ್ರೂ ಬೀಳ್ಸಿದ್ರಾ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು, ಇದನ್ನ ನೀವೇ ಬೀಳ್ಸಿದ್ದ ಅಂತ ಕೇಳ್ತಾನೆ. ಆಗ ಪಾಪಮ್ಮ ಹೂ ಅಂತ ಹೇಳ್ತಾ ಇರ್ತಾಳೆ. ಆಗ ಪ್ರಸನ್ನ, ಪಾಪಮ್ಮ ನೀವೇನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂದಾಗ ಹೂ ಅಂತ ಪಾಪಮ್ಮ ಅಂತ ಇರ್ತಾಳೆ. ಆಗ ಅವಳು ತೊಡೆ ಮೇಲೆ ಇದ್ದಿದ್ ಫೋಟೋ ತಗೊಂಡು, ಪಾಪಮ್ಮ ಯಾರ್ ಕೊಟ್ರು ಇದ್ ನಿಮಗೆ ಅಂತ ಕೇಳ್ತಾನೆ. ಫೋಟೋ ಎಲ್ಲ ನೋಡಿ, ಇದ್ರಲ್ಲಿ ಏನ್ ಹೇಳೋದು ಕೊಟ್ಟಿದ್ದೀರಾ ಪಾಪಮ್ಮ ಅಂದ್ಬಿಟ್ಟು ಅರುಂಧತಿ ಫೋಟೋಗೆ ಮಾರ್ಕ್ ಮಾಡಿರೋದ್ ನೋಡಿ, ಇದ್ಯಾಕೆ ಇವ್ರೊಬ್ರು ಫೋಟೋ ಮೇಲೆ ಮಾರ್ಕ್ ಮಾಡಿದ್ದೀರಾ, ಅಂದ್ರೆ ಇವ್ರ ಬಗ್ಗೆ ಹೇಳ್ತಿದ್ದೀರಾ ನೀವು, ಹಾಗಾದ್ರೆ ಈ ಮನೇಲಿ ಆಗ್ತಿರೋ ಅನಾಹುತಕ್ಕೆಲ್ಲ ಇವರೇ ಕಾರಣ ಅಂತ ಹೇಳ್ತಿದ್ದೀರಾ ನೀವು ಅಂದಾಗ ಪಾಪಮ್ಮ ಹೂ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ಕೇಳಿ ಪ್ರಸನ್ನಿಗೆ ತುಂಬಾನೇ ಶಾಕ್ ಆಗುತ್ತೆ. ಈ ಕಡೆ ಕರ್ಣ ಮತ್ತೆ ಬ್ರಹ್ಮಕುಮಾರು ಕಾರಲ್ಲಿ ಕೂತಿರ್ತಾರೆ. ಆಗ ಕರ್ಣ ಹೇಳ್ತಾ ಇರ್ತಾನೆ, ಬ್ಲಾಕ್ ರೋಸು ಹೇಗೆ ನಮ್ಮನೆ ಒಳಗಡೆ ಬಂದು ನನ್ ರೂಮಿಗೆ ಬಂದು ನನ್ನ ಎಣೆ ಮೇಲೆ ಬರ್ದು ಹೋಗ್ತಿದ್ದಾರೆ ಅಂತ ತುಂಬಾ ತಲೆ ಕೆಡ್ಸ್ಕೊಂಡಿದ್ದೆ. ಹಾಗೆ ಹೊರಗಡೆಯಿಂದ ಬಂದಿದ್ರೆ CCTVಲಿ ಕ್ಯಾಪ್ಚರ್ ಆಗ್ಬೇಕಿತ್ತಲ್ವಾ, ಆದ್ರೆ ಒಂದು ಸಲ ಬಿಟ್ರೆ ಇನ್ಯಾವತ್ತವನು CCTVಲಿ ಕ್ಯಾಪ್ಚರ್ ಆಗೇ ಇಲ್ಲ. ಯಾಕಂದ್ರೆ ಬ್ಲಾಕ್ ರೋಸ್ ಇರೋದು ಹೊರಗಡೆ ಅಲ್ಲ, ನಮ್ಮನೆ ಒಳಗಡೆನೆ. ಆದ್ರೆ ಪ್ರಸನ್ನ ಮಾವ ಏನಕ್ಕೆ ಹಿಂಗ್ ಆಡ್ತಿದಾರೆ ಅಂತ ಗೊತ್ತಾಗ್ತಿಲ್ಲ. ಆಗ ಬ್ರಹ್ಮಕುಮಾರು, ಈಗ ಏನ್ ಮಾಡೋದು ಬಸ್ಸು ಅಂದಾಗ ಕರ್ಣ ಹೇಳ್ತಾನೆ, ನಾವು ಪ್ರಸನ್ನ ಮಾವನ್ನ ತಪ್ಪಿಸ್ಕೊಳಕ್ಕೆ ಬಿಡ್ಬಾರ್ದು ಬ್ರಹ್ಮಕುಮಾರ್. ಅವ್ರ ಬಗ್ಗೆ, ಅವ್ರು ಮಾಡ್ತಿರೋ ಎಲ್ಲಾ ಕೆಲ್ಸಗಳ ಬಗ್ಗೆ ನನಗೆ ಡೀಟೇಲ್ಸ್ ಬೇಕು, ಏನೇನಾಗುತ್ತೋ ಎಲ್ಲ ಕಲೆಕ್ಟ್ ಮಾಡಿ ಅಂದಾಗ ಬ್ರಹ್ಮಕುಮಾರ್ ಕೇಳ್ತಾರೆ, ಹಾಗಾದ್ರೆ ಇದೆಲ್ಲ ಮಾಡ್ತಿರೋ ಪ್ರಸನ್ನ ಅಂತ ನಿಮ್ಗೆ ಅನ್ಸುತ್ತಾ? ಆಗ ಕರ್ಣ, ಈಗ್ಲೇ ಅದೆಲ್ಲ ಹೇಳೋದ್ ಕಷ್ಟ, ಆದ್ರೆ ಒಂದಂತೂ ನಿಜ, ನಮಗೆ ಸಿಕ್ಕಿರೋ ಎಲ್ಲಾ ಸಾಕ್ಷಿಗಳು ಪ್ರಸನ್ನ ಮಾವನ್ನೇ ಬೆರಳು ಮಾಡಿ ತೋರಿಸ್ತಿದೆ. ಆಗ ಬ್ರಹ್ಮಕುಮಾರು, ನೀವ್ ಹೇಳ್ತಿರೋದು ನಿಜ ಬಸ್ಸು, ಆ ಶೂಟರ್ಗೂ ನಿಮ್ ಪ್ರಸನ್ನ ಕುಮಾರ್ಗೂ ಸಂಬಂಧ ಇಲ್ಲ ಅಂತಂದಿದ್ರೆ ಅವ್ರ್ಯಾಕೆ ಆ ಲೊಕೇಶನ್ ಬರ್ತಾ ಇದ್ರು? ಅದು ಅಲ್ಲದೆ ಆ ಶೂಟರ್ ಕಾಲ್ ಹಿಸ್ಟ್ರಿಯಲ್ಲಿ ಪ್ರಸನ್ನ ಕುಮಾರ್ ನಂಬರ್ ಇರೋದನ್ನ ನಾವಿಬ್ರು ನೋಡಿದೀವಲ್ಲ. ಆಗ ಕರ್ಣ, ಆದ್ರೆ ಇದು ಸೂಕ್ಷ್ಮವಾದ ವಿಷಯ, ನಾವೆಷ್ಟೇ ತಿಳ್ಕೊಂಡಿದ್ರು ಕ್ರಾಸ್ ಚೆಕ್ ಮಾಡದೆ ಏನು ತಿಳ್ಕೊಬಾರ್ದು. ಮೊದ್ಲು ಪ್ರಸನ್ನ ಮಾವ ಬಗ್ಗೆ ಏನೇನ್ ಇನ್ಫಾರ್ಮೇಶನ್ ಸಿಗುತ್ತೆ ನೋಡೋಣ ಬನ್ನಿ ಅಂತ ಹೇಳಿ ಮನೆ ಒಳಗಡೆ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.